ನೋಡಿ ಗೈಸ್ ಹೆಂಗೆ ಹೊಡೆದಾಡ್ತಾರೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಟೈಮಿಂಗ್ಸು ಎಷ್ಟಪ್ಪಾಗಿದೆ ಅಂದರೆ ಇದೇನು ವರ್ಕ್ ಅದ್ರಾಗು ಇದೇನು ಗೈದು ಯಾವುದೋ ಪೋಟ್ರಲ್ಲಿ ಬೀಳ್ತೈತೆ. ಲಾಕಿ ಓಪನ್ ಹೋಯ್ತು, ಎಲ್ಲಿ ಹೋಯ್ತು ಯಾರಿಗೊತ್ತು. ಗಾಡಿ ಕಿಲೋಮೀಟ್ರ್ಸ್ ಬಂದುಬಿಟ್ಟು 38,303 ಕಿಲೋಮೀಟ್ರ್ ಆಗಿದೆ. ಇವತ್ತು ಟೈಮಿಂಗ್ಸು 7:45 ಗಂಟೆಗಿದೆ. ನೋಡೋಣ ಎಷ್ಟು ಗಂಟೆವರೆಗೆ ಹೊಡಿತೀನಿ, ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ಓಲಾ, ಊಬರು, ರ್ಯಾಪಿಡೋ ಎಲ್ಲ ಓಪನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಎಷ್ಟೆಷ್ಟಾಗುತ್ತೆ, ಏನೇನು ಕತೆ ಅಂತ ಗೊತ್ತಿಲ್ಲ. ಅವಾಗ ಮೈಕ್ ಸೌಂಡ್ ಏನಾಗಿದೆ ಗೊತ್ತಾಗ್ತಲ್ಲ ನನಗಂದ್ರೂ. ವೀಡಿಯೋ ಏನೇನೋ ಮಾತಾಡಿರ್ತೀನಿ, ಅಂಥ ಟೈಮಲ್ಲೇ ಮೈಕ್ ಏನೋ ಹೋಗಿರುತ್ತೆ. ಅದೇನಾಗಿದೆ ಅಂತಲೇ ಗೊತ್ತಾಗ್ತಲ್ಲ. ನೋಡ್ಬೇಕು, ಚಿಕ್ಕಪೇಟೆಗೆ ಹೋದರೆ ತೋರಿಸ್ಕೊಂಡು ಹೊಸದಾದ್ರೂ ತೊಗೊಂಬರೋಣ. ದುಡ್ಡಿಲ್ಲ ಬೇರೆ. ನಾಳೆ ಮಾರ್ಚ್ 8 ನನ್ನ ಬರ್ತಡೇ ಬೇರೆ ಐತೆ. ನಾಳೆ ಕೆಲಸ ಮಾಡಿದ್ರೆ ಇಲ್ಲ ನೋಡೋಣ. ಬನ್ನಿ ಏನಾಗುತ್ತೆ. ಇವತ್ತು 7 ತಾರೀಕು ಮಾರ್ಚು. ಬನ್ನಿಗೆ ಯಾವುದ್ರ ಬಿದ್ದ ಮೇಲೆ ನೋಡೋಣ. ಪೆಟ್ರೋಲು ರೆಡ್ಡಿಗಿದೆ ಆಲ್ಮೋಸ್ಟು ಈವರೆಗೂ. ನೋಡೋಣ ಎಷ್ಟೆಷ್ಟಾಗುತ್ತೆ ಅರ್ನಿಂಗ್ಸು ನೋಡೋಣ. ಅಕ್ಕ ಇರೋಕ್ಕ ನೀರು ಹೊಡಿಬೇಡ, ನಾನು ಹೋಗ್ತೀನಿ. ಬನ್ನಿ ಗೈಸ್, ಈಗ ಯಾವುದ್ರ ಬಿದ್ದರೆ ಸಿಗ್ತೀನಿ. ತೊಗೊಳ್ಳಿ ಮೇಡಮ್. ಓಕೆ ಪರವಾಗಿಲ್ಲ. OTP ಹೇಳಿ. 8641. ಇದು ಡ್ರಾಪ್ ಬಂದುಬಿಟ್ಟು ಎಲ್ಲಿದೆಯಪ್ಪ ಅಂದರೆ ಇರಿ ಮೇಡಮ್, ಇದನ್ನಾಗ್ತೈತೆ. ಡ್ರಾಪ್ ಎಲ್ಲಿರೋದು? ಹೊಸ ರೋಡಾ? ಇರಿಗ ಇದೇನು ನೆಟ್ವರ್ಕೇ ಆಗ್ತಾಯಿಲ್ಲ. ಓಹೋ, ಅಲ್ಲಿಗೆ ಎಲೆಕ್ಟ್ರಿಸಿಟಿ ಸಿಟಿ ಹತ್ತತ್ರ 33 ಕಿಲೋಮೀಟ್ರ್ ಇದೆ ಗೈಸ್. ಇಲ್ಲಿಂದ ಹೋಗೋಣ. 33 ಕಿಲೋಮೀಟ್ರು ಹೊಸ ರೋಡ್. ನೋಡಿ ಗೈಸ್, ಯಾರ್ದೋ ಬಿದ್ದುಬಿಟ್ರು ಸಡನ್ನಾಗಿ. ಏನು ಗಾಡಿಗಳು ಓಡಿಸ್ತಾರೋ. ಈ ಗಾಡಿಗೆ ಬಂದುಬಿಟ್ಟು ಗುದ್ದುಬಿಟ್ಟವ್ರೆ. ಈ ಗಾಡಿ ಡ್ಯೂಕ್ ಗಾಡಿ ಮುಂದೆ ಬಂದುಬಿಟ್ಟೈತೆ. ಏನು ಮಾಡೋದು, ಯಾರಿಗೇನೂ ಆಗಿಲ್ಲ, ಬರೀ ಗಾಡಿಗಳು ಬಿದ್ದವ್ರದಷ್ಟೇ. ಗೈಸ್ ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಆಲ್ಮೋಸ್ಟ್ 40 ನಿಮಿಷಲ್ಲಿ ಬಂದುಬಿಟ್ಟಿದ್ದೀನಿ. ಎಷ್ಟು 33 ಕಿಲೋಮೀಟ್ರ್ ಗೈಸ್. ಮೇಡಮ್ ಇಲ್ಲೇ ಅಲ್ವಾ? ಹಾಂ, ಮುಂದೆನಾ? ಬೈಕ್ ಇಲ್ಲೇನಾ? ಎಷ್ಟು ರೂಪಾಯಿ ಕೊಟ್ಟಿದೆ ನೋಡೋಣ ರೀ. 33 ಕಿಲೋಮೀಟ್ರ್ ಬಂದೆ ಆಲ್ಮೋಸ್ಟು. ಹೆಲ್ಮೆಟ್ ಕೊಡಿ ಮೇಡಮ್. ಸಮಥಿಂಗ್ ಗೆಟಿಂಗ್ ರಾಂಗ್. ನೆಟ್ವರ್ಕೇ ಇಲ್ವಲ್ಲ ಗೈಸ್. ನೆಟ್ವರ್ಕೇ ಓಪನ್ ಆಗ್ತಲ್ಲ. ಇರಿ ಸಿಗ್ತೀನಿ ಗೈಸ್. ಎರಡನೇದು ಬಿದ್ದಿರೋದು ಸರ್ಜಾಪುರದ್ದು. ಮತ್ತೊಂದು ಮೇಡಮ್ OTP ಹೇಳಿ. 747588. ಕೂತ್ಕೊಳ್ಳಿ ಮೇಡಮ್. ಬನ್ನಿ ಗೈಸ್, ಇದು ಯಾವ ಸೈಡ್ ಐತೆ? ಮಲ್ಲೂರು, HSR, ಹೊರತೂರು, ಕುಡ್ದಿ ಆ ಸೈಡಿಗೆ ಹೋಗ್ಬೇಕು. ಇಲ್ಲಿಂದ 8 ಕಿಲೋಮೀಟ್ರ್ ಇದೆ ಗೈಸ್. ಇಲ್ಲೊಂದು ಡ್ರಾಪ್ ಕೊಡೋಕ್ಕೆ ಬಂದಿದ್ದೀನಿ ಇವಾಗ. ಇಲ್ಲಿಂದ HSR ಲೇಔಟಿಂದ ಮಾರ್ತಳ್ಳಿಗೆ. ಅಣ್ಣ 87 ಸ್ಕ್ಯಾನರ್ ಕೊಟ್ಬಿಡೋಣ ಫಸ್ಟು. ಕೊಡಿ ಅಣ್ಣ ಹೆಲ್ಮೆಟು. $87 ಕ್ಯಾಶ್. ಕಂಪ್ಲೀಟ್ ರೈಡು. ನೋಡೋಣ ಇವಾಗ ಮತ್ತೆ ಎಲ್ಲಿ ಕೊಡ್ತಾನೆ ಅಂತ. ಓಪನ್ ಆಗಿದೆ. ಓಕೆ, ಓಲಾನು ಓಪನ್ ಮಾಡ್ತಾಯಿದ್ದೀನಿ ಗೈಸ್. ಹಾಗೆ ಈ ಪ್ರಕಾರ ಟೈಮಿಂಗ್ಸ್ ನೋಡಿದ್ರೆ 52 ರೂಪಾಯಿ ಬೇಡ, ಏನೆಲ್ಲರೂ ಒಂದು 100 ರೂಪೀಸ್ ಮೇಲ್ಗಡೆ ಕೊಡು. ಮತ್ತು ರ್ಯಾಪಿಡ್ ಓಪನ್ ಮಾಡ್ಕೊಳ್ಳೋಣ. ಹಾಗೆ ಇವತ್ತು ಶನಿವಾರ ಇದೆ, ಆದ ಕಾರಣ ಏನು ಆರ್ಡರ್ಸ್ಗಳು ಕೊಡ್ತಾಯಿಲ್ಲ. ಕಮ್ಮಿ ಇದೆ ಆದ್ರೂ ಪರವಾಗಿಲ್ಲ. ತುಂಬ ಜನ ಆಗಿಬಿಟ್ಟವ್ರೆ ರೈಡರ್ಸು. ಏನು 2 ವೀಲರ್ಗಳು ರೈಡರ್ಸ್ ಇದ್ದಾರಪ್ಪ. ಎಲ್ಲರೂ ಏನು ಮಾಡೋಕ್ಕೆ. ಇದ್ಯಾವುದು? ಮೈತ್ರಿ ಚಿಕ್ಕನಹಳ್ಳಿ 10 ಕಿಲೋಮೀಟ್ರು. ಇದ್ಯಾವುದು? ಬೇಡ, ಇದೆಲ್ಲ ಬಿದ್ದಿತ್ತು ಗೈಸು. 37 ರೂಪಾಯಿ ನೋಡಿ. ಯಾವ ಬಡ್ಡಿ ಮಗ ಹೋಗ್ತಾನೆ ಹೋಗೋ ಕಡೆ. 2-3 ಕಿಲೋಮೀಟ್ರ್. ಬಾಲಿಗೆರೆ ಯಾವುದು ಬಿದ್ದಿತ್ತು ಗೈಸ್? 20 ಇಲ್ಲ, ಅದು ಲೋಕಲ್ ಆರ್ಡ್ರು. 2 ಪಾಯಿಂಟು. ಇಲ್ಲೇನು ಮಾರ್ತಾಳೆ, ಇಲ್ಲಿ ಸಿಕ್ಕಾಪಟ್ಟೆ ಗೈಸ್. ಏನೋ ಪಿಕಪ್ಗೆ ಜಾಸ್ತಿ ಹಿಡಿತಾನೆ. ಅವ್ರು ಸುತ್ತಾಡ್ಕೊಂಡು ಹೋಗೋದೇ ಒಂದು ತಲೆನೋ ಅಲ್ವಾ. ಊಬರ್ ಟ್ರಿಪ್ ಸೆಕ್ಟ್ರೋ 3 ಬೇಡ ನನಗೆ. ಇಲ್ಲಿಂದ ಯಲಹಂಕ ಸೆಕ್ಟ್ರೋ 4 ಕೊಟ್ಬಿಡು. ಏನಂತೀಯ? ಬನ್ನಿ ಗೈಸ್, ಸಿಗ್ತೀನಿ ಮತ್ತೆ ಆಮೇಲೆ. ಗೈಸ್ ಇಲ್ಲಿ ನೋಡ್ರಿ, ಏನು ಚಂದ ಬರ್ದವನಂದ್ರೆ ಲೈನ್ಸು. ಎಷ್ಟು ಚಂದ ನಿನ್ನ ನಯನ, ಎಷ್ಟಂತ ಬರೆಯಲಿ ಕವನ, ನಿನ್ನ ರೂಪಿಸಿದ ಬ್ರಹ್ಮನಿಗೆ ಮಾಡಬೇಕು ಸನ್ಮಾನ. ಸೂಪರ್ ಭೈ, ಏನು ಲೈನ್ಸ್ ಬರೀತೀರಪ್ಪ, ಬೆಂಕಿ ಭೈ, ಸೂಪರ್.
ಲೈನ್ಸ್ ಮಾತ್ರ ಗಾಯ್ಸ್. ರ್ಯಾಪಿಡೋದಲ್ಲಿ ಒಂದು ಡ್ರಾಪ್ ಅಣ್ಣ 157. ಹೆಲ್ಮೆಟ್ ಕೊಡೋಕ್ಕೆ ಓಕೆ ಓಕೆ. ಬನ್ನಿಗೆ ಇದು ಕ್ಯಾಶ್ ಇಸ್ಕೊಂಡು ಬಿಡೋಣ. ಫೋನ್ಪೇನಾ? ಯಪ್ಪ ದೇವರೇ, 11:30 ಗಂಟೆಗಿದೆ ಗೈಸ್. ಇನ್ನೂ ಊಟನೂ ಮಾಡಿಲ್ಲ, ಏನೂ ಇಲ್ಲ. ಕೆ ಆರ್ ಪುರಮ್ದಲ್ಲಿದ್ದೀನಿ ಇವಾಗ. $157. ಓಕೆ ಇದು 645 ರೂಪಾಯಿಗಿದೆ. ಇದು ಯಾವುದು ಬೇಡ ಆಗಿದೆ. ಓಕೆ, ಎಲ್ಲ ಲೋಕಲ್ ಬೀಳ್ತಾಯಿದ್ದೇವೆ ಗೈಸು. ಇವಾಗ ಊಬರ್ ಒಂದು ಓಪನ್ ಮಾಡ್ಕೊಳ್ಳೋಣ. ಯಾವುದಾದ್ರು ಒಂದು ಪಾರ್ಸಲ್ ಕೊಟ್ಟರೆ ಯಲಹಂಕದಲ್ಲಿ ಪರವಾಗಿಲ್ಲ. ಇದರಲ್ಲಿ ಎಷ್ಟಾಗಿದೆ ನೋಡೋಣ ರೀ. ಊಬರಲ್ಲಿ ಎಷ್ಟಾಗಿದೆ? ಓಪನ್ ಆಗೋ ಊಬರ್. ಊಬರಲ್ಲಿ 184. ರ್ಯಾಪಿಡೋದಲ್ಲಿ ಎಷ್ಟು? 641. 800 ರೂಪಾಯಿ ಚಿಲ್ಲರೆ ಆಗಿದೆ ಗೈಸು. 36 ರೂಪಾಯಿ. ಲೋಕಲ್ ಬೇಡ ಗಾಯ್ಸ್. ಏನಿದ್ರು ಹಾಕೊಂಡು ಹೋಗ್ತಾ ಇರಬೇಕು ದೂರ ಆ ಥರ ಕೊಡು ಆರ್ಡ್ರು. ಇಲ್ಲ ನೋಡಿ ಗೈಸ್, ಬಸ್ ಎಲ್ಲ ಬರ್ತಾವಣೆ ಇರಿ ನೋಡಿ ಗೈಸ್ ಹೆಂಗೆ ಹೊಡೆದಾಡ್ತಾರೆ ನೋಡ್ರಿ. ಈ ಥರ ಅಡ್ಡ ಬಸ್ ಹಾಕ್ಬಿಟ್ಟವ್ರು ನೋಡಿ. ಯಾವ ಥರ ಅಡ್ಡ ಬಸ್ ಹಾಕೋರೆ. ಈ ಕಡೆ ಹೋಗಿ ಯಾವುದೋ ಆಕ್ಸಿಡೆಂಟ್ ಆಗಿಬಿಟ್ಟು. ಏನು ಗುದ್ದಿದ್ರಾ ನೋಡಿ ಗೈಸ್. ಒಣವೇದಲ್ಲಿ ಹೆಂಗೆ ಬರ್ತಾವ್ರು ನೋಡಿ. ಯಾವ ಥರ ಹೋಗಿಬೇಕು. ಬಾರಣ ಆಯ್ತು ಬಾ. ಒಣವೆ ರೋಡಲ್ಲಿ ಬರೋದು. ಹೊಡಿತಾವ್ರೆ ಗೈಸ್, ಹೊಡಿತಾವ್ರೆ ನೋಡಿ. ಹೊಡೆದೇ ಬಿಟ್ಟ ಬೋಳಿ ಮಗ. ಹಿರಿಯರು ದೊಡ್ಡವ್ರು ಅಂತ ಇಲ್ಲ, ಏನಂತ ಇಲ್ಲ. ಯಾಕನ್ನೋದು ಹೊಡಿತಾನೆ ಇಲ್ಲ. ಏನು ಹೊಡೆದ್ಬಿಟ್ಟು ಹೋಗೇ ಬಿಟ್ಟು ನಾ ಬೋಳಿ ಮಗ. ಅವನು ದೊಡ್ಡವ್ರು ಅಂತ ಗೊತ್ತಿಲ್ಲ, ಮಾತಲ್ಲಿ ಇರಬೇಕು. ಕೈ ಎತ್ತವಣೆ ಬೋಳಿ ಮಗ. ಹೌದು ಯಾವ ನೋಡಿ ಗೈಸ್. ಏನು ಹೊಡಿತಾವ್ರೆ ಅಂದ್ರೆ ಒಂದು ತಪ್ಪು. ಇವನು ಅಡ್ಡ ಬಂದಿರೋದು ಬಸ್ದ ಒಂದು. ಆದರೆ ಏನೋ ಗುದ್ದು ಬಿಟ್ಟವ್ರೆ. ಹೊಡೆದ್ಬಿಟ್ಟು ಹೋಗೇ ಬಿಟ್ರು ಗೈಸ್ ಅವರು ನೋಡಿ. ಇವನು ಬಸ್ ನೋಡಿ ಎಲ್ಲಿಂದ ಇವನು ಬಸ್ದವನು ತಪ್ಪು ಫಸ್ಟು. ಆದರೆ ಅವ್ರು ಹೊಡೆದಿರೋದು ತಪ್ಪು. ಏನು ಮಾಡ್ತೀರಾ ನೋಡಿ. ಬಸ್ನ ಒಣವೇದಲ್ಲಿ ತೊಗೊಂಬಂದ್ಬಿಟ್ಟವನೆ. 2 ವೀಲರ್ ಬರೋದೇ ತಪ್ಪು. ಅದ್ರ ದೊಡ್ಡ ಬಸ್ ತೊಗೊಂಬಂದ್ರೆ ಯಾವ ಕಡೆ ಹೋಗ್ತಾರೆ ಹೇಳಿ ಗೈಸು. ಒಣವೇದಲ್ಲಿ ಬಂದುಬಿಟ್ಟವನೆ. हाँ आप भी थोड़ा आ जाओ ना. कौन सा नारियल का पेड़ है वही है ना? 710. ओके आ जाओ. ಇರಿ ಗೈಸ್, ಇದು ಬಿದ್ದಿರೋದು ಪಾರ್ಸಲ್ ಆರ್ಡ್ರು. ಚೊಕ್ಸ್ ಅಂದರೆ ಇಲ್ಲಿದೆ ಗೊತ್ತಿಲ್ಲ. ಕಸ್ಟಮರ್ ಬರ್ತಾನೆ ಅಂತ ಹೇಳಿದ್ದಾರೆ. ನೋಡೋಣ ಅಲ್ಲಿವರೆಗೂ. ಚೊಕ್ಸ್ ಅಂದ್ರೆ ಅಲ್ಲಿ ಲೊಕೇಶನಲ್ಲಿ ಹಾಕೋಣ. ಚೊಕ್ಕು ಸಂದ್ರಾಗೆ ಡ್ರಾಪ್ ಇರೋದು. ಏನೋ ಐಟಮ್ ಇದೆ ಅಂತೆ. CH ಚೊಕ್ಕ ಸಂದ್ರ ಎಲ್ಲಿ ಬಂತು? ಇಲ್ಲಿಂದ 24 ಕಿಲೋಮೀಟ್ರ್ ಗೈಸ್. ದೊಡ್ಡನಾಗಮಂಗಲ, ಸರ್ಜಾಪುರ. ಇದೆಲ್ಲಿ ಗೈಸ್ ಇದು? ಮತ್ತೆ ಯಾವ ಏರಿಯಾ ಇದು? ಹೊಲ್ಲೂರು. ಓಹೋ. ಮತ್ತು ಆ ಕಡೆ ಮಾರತಳ್ಳಿ, HSR, ಕುಡ್ತಿ, ವೈಟ್ಫೀಲ್ಡ್ ಕಡೆ. ಇದು ವೈಟ್ಫೀಲ್ಡ್ ಬೇರೆ ಕಡೆ ಬರ್ತಿದ್ವಿ. ಈ ಸೈಡ್ ಕುಡ್ತಿ ಕಡೆ. ಅಲ್ಲಿಗೆ ಹಾಕಿಬಿಟ್ಟು ಹೋಗೋಣ ಗೈಸ್. ಈಗ ಪೀಚೆ ಕಾಯಿ ಉಸ್ ಸೈಡ್. OTP ಇದು ಐಟಮ್ ಐತೆ ಗೈಸ್. ಇಷ್ಟು 1 2 3 4. इसमें एक सेकंड ना, इसमें एक वो हम नहीं चेक करते हैं मैडम. हाँ नहीं ठीक है. ये चिप है, बस ये गिर जाए ना तो वो उसमें डाल देना बस. ये तो बैग में चाहिए रहता है सच. हाँ क्या हो गया मैडम? ಕೊಡಿ ಪರವಾಗಿಲ್ಲ. ಅಯ್ಯ OTP
ड्रॉप लोकेशन करेक्ट है ना? हाँ? ड्रॉप लोकेशन हाँ करेक्ट है, एक बार आप उनसे फ़ोन ओके। करके पूछ लें, उनका नंबर है ना, तो उनको कॉल पता नहीं, अभी आप OTP बता दिया तो हम ये करेंगे। 6979। हाँ 79 ड्रॉप लोकेशन चौकसंद्रा। पेमेंट उन्हें देते हैं ना? पेमेंट हाँ कर दिया है पेमेंट, बस आप एक बार उनका नंबर है ना? हाँ मेरा नंबर तो है, मुझे कॉल कर लेना अगर। और उनका सुरेश कुमार है क्या? नहीं, एरिया करेक्ट है ना, इसलिए पूछ रहा हूँ। एरिया करेक्ट ही है, ओके करेक्ट है तो हो गया। आप एड्रेस पढ़ लेना एक बार, वो हाँ। बेलंदूर के उधर साइड पे हाँ बेलंदूर साइड का, हाँ वही बेलंदूर साइड है। और संतर है ना उधर, हाँ बेलंदूर के उधर। ಹಾಂ ಓಕೆ ಬನ್ನಿ. ಹಾಂ ಬನ್ನಿ ಗೈಸು, ಇದನ್ನು ಕೊಟ್ಟು ಯಾವ ಕಡೆ ಗೈಸ್ ಇದು ಹೋಗೋದು ಇವಾಗ? ಯಾವ ಸೈಡ್ ಹೋಗೋದು ಅಂತಲೂ ಗೊತ್ತಾಗ್ತಾರಲ್ಲ. ಐ ಇರೋಲ್ಲ ಬೊಗಳು ಬೇಡ, ಹೋಗ್ತೀನಿ. ಏನು ನೀನು ಏರಿಯಾದಲ್ಲಿ ನೀನು ಗೂಟ ಪಡಕ್ಕೆ ಬಂದಿದ್ದೀನ ಬಹು ಅಂತ ಬೊಗಳ್ತಿದ್ಯಾ? ಇನ್ನು ಅವನು ಅದು ಮನ್ಸೊಳಿ ಮಗನ ಏನು ಬೊಗಳ್ತಿ ನೋಡಿ ಮಂಗನ ನಿಂತ್ಕೊಳ್ಳೋಕೆ ಬಿಡ್ತಾ ಇಲ್ಲ. ಇರಿ ಗೈಸ್, ಹೋದ್ಮೇಲೆ ಸಿಗ್ತೀನಿ. 6979 6979 ಹಾಂ 4947 ಒಂದು ನಿಮಿಷ ತೋರಿಸುತ್ತೆ, ನೋಡ್ತೀನಿ. ಕಾಲ್ ಮಾಡ್ತಾಯಿದ್ದೀನಿ ಅವಾಗಿಂದ. 3rd ಫ್ಲೋರ್ ಫುಡ್ ಇದ್ದರೆ ಮಾತ್ರ ಬರೋದು. ಆನ್ಲೈನ್ ಪೇ ಆಗಿದೆ ಆನ್ಲೈನ್. ಫುಡ್ ಮಾಡ್ತಾಯಿದ್ದೀನಿ, ನನಗೆ ಗೊತ್ತಾಗ್ತಲ್ಲ. ಕಾಲ್ ಹೋಗ್ತಾರ ಅಂತ ಮೇಲ್ಗಡೆ ಬಂದುಬಿಟ್ಟು ಕೊಟ್ಟೆ. ಏನು ಮಾಡ್ತೀರ ಗೈಸು, ಆನ್ಲೈನ್ ಪೇಮೆಂಟ್ ಆಯಿತು. ನನ್ನ ದರಿದ್ರದ್ದು ಓದು ನೋಡೋಣ ಇರಿ. 250 ರೂಪಾಯಿ ಗೈಸ್ ಆನ್ಲೈನ್ ಮಾಡಿದ್ದಾರೆ. ಸಿಗ್ತೀನಿ ಮತ್ತೆ ಗೈಸ್. ಇವಾಗ ಊಟ ಗೀಟ ಮಾಡಿದೆ. ಆಲ್ಮೋಸ್ಟು ಊಬರಲ್ಲಿ ಒಂದು ಬಿದ್ದುಬಿಟ್ಟೈತೆ. ಎಲ್ಲಪ್ಪ ಅಂದರೆ ಏನು ಸಿಗ್ನಲ್ ಎಲ್ಲ ಐತಪ್ಪ? ಓ ಅಲ್ಲೈತಾ? ಎಲ್ಲಪ್ಪ ಬಿದ್ದಿರೋದು ಅಂದರೆ ಎಲ್ಲ ಒಳಗಡೆ 3 ಕಿಲೋಮೀಟ್ರ್ ಪಿಕಪ್ ಐತೆ. ಟಾಟಾ ಇನ್ಸ್ಟಿಟ್ಯೂಟ್ ಡ್ರಾಪ್ ಐತಲ್ಲ, ಅದಕ್ಕೆ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ನೋಡೋಣ ಎಲ್ಲಿ ಕೊಡ್ತಾನಂತ. ಇರೋಣ, ಹೋಗ್ಬಿಡ್ತೀನಿ ಬೇಗ. ಬನ್ನಿ ಗೈಸು, 3 ಕಿಲೋಮೀಟ್ರ್ ಹೋಗ್ಬೇಕು. ಕ್ಯಾನ್ಸಲ್ ಆಗದಿರಲ್ಲಪ್ಪ ದೇವ್ರೆ, ಯಾವುದೋ ನಮ್ಮ ಏರಿಯಾ ಕಡೆ ಬೀಳ್ತಾನೆ ಇಲ್ಲ. ಹೋಗ್ಬೇಕು ಅಂದ್ಕೊಂಡ್ರು. ಬನ್ನಿ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗಾಯ್ಸ್. ಟೈಮಿಂಗ್ಸ್ ಇವಾಗ ಎಷ್ಟು ಗಂಟೆಗಿದೆ ಅಂದರೆ 3:48 ಆಗಿದೆ. ಟಾಟಾ ಇನ್ಸ್ಟಿಟ್ಯೂಟ್ ಡ್ರಾಪ್ ಕೊಟ್ಟುಬಿಟ್ಟು ಮನೆ ಕಡೆ ಹೋಗ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗಬೇಕಂತ. ಕಣ್ಣು ಗಿಣ್ಣು ಸರಿಯಾಗಿ ಉರಿತೈತೆ ಗೈಸ್. ಅಷ್ಟೊಂದು ಧೂಳು ಗೀಳು. ಡಿ ಗೇಟ್ ನಂಬರ್ ಹತ್ರ ಅಂದ್ರೆ ಫುಲ್ಲು ಜಾಮ್ ಆಗಿಬಿಟ್ಟೈತೆ ಗೈಸ್. ಅಷ್ಟೊಂದು ರಶ್ ಆಗಿಬಿಟ್ಟಿತ್ತು. ಇವಾಗ JP ಪಾರ್ಕ್ ಸಿಗ್ನಲ್ ಹತ್ರ ಮತ್ತಿಕೆರೆ ಹತ್ರ ಬಂದಿದ್ದೀನಿ. ಇನ್ನು 3 ಕಿಲೋಮೀಟ್ರ್ ಮನೆಗೆ ಹೋಗಬೇಕು. ಡೈರೆಕ್ಟಾಗಿ ಒಂದು 5-6 ಗಂಟೆ ಡ್ಯೂಟಿ ಲಾಗಿನ್ ಆಗ್ತೀನಿ. 1300 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಗೈಸ್. ಇವಾಗ ಟೈಮಿಂಗ್ಸ್ 5:22 ಗಂಟೆ ಆಗಿದೆ. ಇದ್ರ ಹತ್ರ ಬಂದಿದ್ದೀನಿ. ಊಬರ್ದು ಡ್ರಾಪ್ ಇಲ್ಲ ಅಂತ ಗೊತ್ತಿಲ್ಲ. ಈ ಬೋಡಿ ಮಗನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬಿಟ್ಟು ಹೋಗಿರಿ ಸಂತೋಷ್ ರೆಡ್ಡಿ ಅಂತ. ಹಾಂ OTP ಹೇಳಿ ಮೇಡಮ್. ಹಾಂ ಮೇಡಮ್ ತೊಗೊಳ್ಳಿ. ಹಾಂ ಸರಿ, ಸಂಜೆಗೆ ಬರ್ತೀನಿ ಹೇಳು. ಇದು 14 ಕಿಲೋಮೀಟ್ರ್ ಐತಿದು. ಇದ್ರ ಹತ್ರ ಒಳಗಡೆ ಬಿದ್ದುಬಿಟ್ಟೈತೆ. ಭಾರತಿ ನಗರ ಮುಂದೆ ಒಳಗಡೆ ಕುತ್ಕೊಳ್ಳಿ ಮೇಡಮ್. ಓಡಿಸ್ಲಾ? ಹಾಂ ಓಕೆ ಮೇಡಮ್. ಈ ಮಾಲಪೇಶ ಬ್ಯಾಕ್ ಸೈಡಿಂದನಾ? ಓಕೆ ಮೇಡಮ್. ಬನ್ನಿ ಗೈಸು, ಮಾಲಪೇಶ ಕಡೆಯಿಂದ ಹೋಗಿ ಆ ಕಡೆ ಹೋಗೋಣ. ಗೈಸ್, ಇಲ್ಲಿಂದ ಒಂದು ಬಿದ್ದಿರೋದು ಒಂದು ಡ್ರಾಪ್ ಕೊಟ್ಟೆ ಮೇಡಮ್ ಅವ್ರನ್ನ. ನಿಮ್ದೇನಾ ಸರ್? ಎಲ್ಲಿ ನೋಡೋಣ ರೀ. OTP ತೊಗೊಳ್ಳೋಣ ಸರ್. OTP ಹೇಳಿ. 9278 ಇಲ್ಲಿಂದ ಇದು ಎಲ್ಲಿದೆ ಅಂತ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ರೀ. 28 ಕಿಲೋ 1 hour 5 ನಿಮಿಷ. ಕೋರಮಂಗಲ BTM ಲೆವೆಟು. ಬನ್ನಿ ಗೈಸ್, ಹೋಗೋಣ. ಇಲ್ಲಿಂದ ಆಡುಗುಡಿ ಡ್ರಾಪ್ ಐತೆ. ಓಡಿಸಲ್ಲ, ಹೆಲ್ಮೆಟ್ ಹಾಕೊಂಡ್ಬಿಡಿ. ಬನ್ನಿ ಗೈಸ್, ಏನು ಕೊಡ್ತಾ ಇರೋದು ಕ್ಯಾಪ್ ಹೆಲ್ಮೆಟು. ಅದರಲ್ಲಿ ಬೇರೆ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ. ದಯವಿಟ್ಟು ಏನು ಮಾಡ್ತೀರಾ, ಪಾರ್ಟ್ ಟೈಮ್ ಅಂತ ಮಾಡಬೇಕಂತ ಬಂದಿದ್ದೆ. ಫುಲ್ ಟೈಮ್ ಮಾಡೋಂಗೆ ಆಗಿಬಿಟ್ಟೈತೆ ಗೈಸ್. ಏನು ಮಾಡೋದು? ಕೊಡ್ತೀನಿ ಹೊಸದು ಹೆಲ್ಮೆಟು. ಬೇರೆ ತೊಗೋಬೇಕು, ಕಾಸಿಲ್ಲಾಗೈತೆ ಚೂರು. ಕಮಿಟ್ಮೆಂಟ್ಸ್ ತುಂಬ ಐತಲ್ಲ, ಅದಕ್ಕೆ. ಇರಿ ಗೈಸ್, ಇವಾಗ ಕರೆಕ್ಟು ಇನ್ನೊಂದು 4 ನಿಮಿಷ ಆದರೆ 6 ಗಂಟೆ ಆಗುತ್ತೆ. ಎಷ್ಟು 1 hour 6 ನಿಮಿಷ ತೋರಿಸೈತೆ.
28 ಕಿಲೋಮೀಟ್ರ್ ಐತೆ. ಬನ್ನಿ ಗೈಸ್ ನೋಡೋಣ ಎಷ್ಟು ಹೊತ್ತಾಗತ್ತೆ ಅಂತ. ಗೈಸ್ ಇವಾಗ ಎಷ್ಟೇ ಮಾಲ್ ಹೆಬ್ಬಾಳ ಹತ್ರ ಬಂದಿದ್ದೀನಿ. ಎಷ್ಟು ಬೇಗ ಅಂದರೆ 15 ನಿಮಿಷದಲ್ಲಿ ಬಂದುಬಿಟ್ಟಿದ್ದೀನಿ ನೋಡಿ ಗೈಸ್. ಇವಾಗ 6:11 ಆಗಿದೆ. ಆ ಕಡೆ ಒಂದು 5:57 ಆಗಿತ್ತು ಅವಾಗಲೇ. 15 ನಿಮಿಷದಲ್ಲಿ ಬಂದುಬಿಟ್ಟಿದ್ದೀನಿ ಗೈಸ್. ಎಷ್ಟು ಕಿಲೋಮೀಟ್ರ್ ಅಂದರೆ 28 ಕಿಲೋಮೀಟ್ರ್ ತೋರಿಸೈತಿ. ಇವಾಗ 12 ಕಿಲೋಮೀಟ್ರ್ ನೋಡಿ ಗೈಸ್. ರೋಡ್ ಖಾಲಿನೇ ಐತೆ ಇವಾಗ. ಇನ್ನು ಬೇಕಾಗಿರೋದೇ ನೋಡಿ, ಆವಾಗಲೇ 1 ಅವರ್ ತೋರಿಸ್ತಾಯಿತ್ತು. ಇವಾಗ ನೋಡಿ 16 ಕಿಲೋಮೀಟ್ರಿಗೆ ಇನ್ನೂ 54 ನಿಮಿಷನೇ ತೋರಿಸ್ತೈತೆ ಗೈಸ್. ಟ್ರಾಫಿಕ್ಕು ಏನು ಮಾಡೋಕ್ಕಾಗಲ್ಲ ಗೈಸ್. ಮುಂದೆ ಇರೋ ಟ್ರಾಫಿಕ್ಕೇ ಅಲ್ವಾ ಎಲ್ಲ. ಬನ್ನಿ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಎಷ್ಟು ರೂಪಾಯಿ ಕೊಟ್ಟಿದೆ ಅಂತ ನೋಡೋಣ. ನನಗೆ 280 ಕೊಟ್ಟಿರ್ಬೇಕು ಅನ್ಕೋತಾ ಇದ್ದೀನಿ, ಯಾಕಂದ್ರೆ 28 ಕಿಲೋಮೀಟ್ರ್ ಐತಲ್ಲ. ನೋಡೋಣ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್. ನಾನು ಆಲ್ಮೋಸ್ಟ್ ಒಂದು 9-10 ವರ್ಷ ಆಯ್ತು ಬೆಂಗಳೂರು ಬಂದುಬಿಟ್ಟು. ಈ ರೋಡಲ್ಲಿ ಇದುವರೆಗೂ ಅಂದರೆ ಬೈಕಲ್ಲಿ ಸುತ್ತಾಡಿದ್ದೀನಿ, ಬಿಟ್ಟರೆ ನಡ್ಕೊಂಡು ಇದುವರೆಗೂ ಸುತ್ತಾಡಿಲ್ಲ ಗೈಸ್. ಬಿಟ್ಟರೆ ರೆಸ್ಟೋರೆಂಟ್ಗೆ ಆರ್ಡರ್ ಬಿದ್ದಾಗ ಹೋಗಿದ್ದೀನಿ ಅಷ್ಟೇ. ಸುತ್ತಾಡೋಕ್ಕಂತ MG ರೋಡಲ್ಲಿ ಕಾಲೇ ಇಟ್ಟಿಲ್ಲ ಗೈಸ್. ಯಾಕಂದ್ರೆ ಕೆಲಸಕ್ಕಂತ ಬಂದಿರುವಾಗ ಮಾತ್ರ ಇದನ್ನು ಮಾಡಿರೋದು ಅಷ್ಟೇ. ಏನು ಜನಸಾಗರ, ಏನು ಫಾರೆನ್ಸು, ಹಬ್ಬ ಏನು ಬಟ್ಟೆಗಳು, ಏನು ಚಪ್ಪಲಿಗಳು, ಅದಕ್ಕೂ ಇದಕ್ಕೂ ಎಲ್ಲದಕ್ಕೂ ಮ್ಯಾಚಿಂಗ್ ಐತೆ. ಈ ಲೈಟ್ಗಳು ಏನು ಮಾಡೋದು ಗೈಸ್. ಆದರೆ ನಿಮ್ಗೊಂದು ನಿಜ ಮಾತು ಹೇಳ, ಇಲ್ಲಿರೋರು ಯಾರು ಕರ್ನಾಟಕದವ್ರಿಗೆ ಬರೋದೇ ಇಲ್ಲ, ಅಪರೂಪ ಬರೋದು. ಬಿಟ್ಟರೆ ಮಿಕ್ಕಿರೋರೆಲ್ಲ ಪಕ್ಕ ಹೊರ ರಾಜ್ಯದವರೇ ಜಾಸ್ತಿ ಇರೋದಿಲ್ಲಿ MG ರೋಡಲ್ಲಿ ಅದು ಇದು ಮಾಡೋಕ್ಕೆ. ಏನು ರೋಡ್ಗಳು ರೀ ನೋಡಿರಿ. ವೀಡಿಯೋದಲ್ಲಿ ಹೆಂಗೆ ಕಾಣ್ತೈತೆ ಅಂತ ಗೊತ್ತಿಲ್ಲ ನನಗಂತ್ರೂ. ಇಲ್ಲ ಇರೋ ಒಂದು 100 ಅಂಗಡಿಗಳಿಗೆ ಇಷ್ಟೊಂದು ಡಿಮಾಂಡ್ ಐತಾ MG ರೋಡ್ಗೆ. ಈ ಕಾರ್ ಪಾರ್ಕಿಂಗ್ಗಳು ನೋಡಿ ಇದನ್ನು ಇಲ್ಲಿ ಪಾರ್ಕಿಂಗ್ ತೆಗೆದುಬಿಟ್ಟು ರೋಡ್ ಐತೆ, ರೋಡ್ ಸೈಡ್ ಇದನ್ನು ಮಾಡಿದರೆ ಎಷ್ಟು ಇದನ್ನಾಗುತ್ತೆ ಅನುಕೂಲ. ಏನು ಮಾಡೋಕ್ಕಾಗಲ್ಲ ಗೈಸ್. ಏನು ಕಾರ್ಗಳಿದೆ ಗೊತ್ತಾ, ಅಲ್ಲಿ ಮುಂದೆ ಒಂದು ಓಲೋ ಕಾರ್ ನಿಂತ್ಕೊಂಡೈತೆ. ಹೊರಗಡೆ ನಿಂತ್ಕೊಳ್ಳಿ, ಬನ್ನಿ ನಾವು ಹೋಗೋಣ. ಓಕೆ ಸರ್, ಓಕೆ ಬನ್ನಿ ಗೈಸ್. 285 ರುಪೀಸ್ ಬಂದಿದ್ದೀನಿ. ಕರೆಕ್ಟಾಗಿ 7 ಗಂಟೆ 2 ನಿಮಿಷಕ್ಕೆ ಡ್ರಾಪ್ ಕೊಟ್ಟಿದ್ದೀನಿ. ಇಲ್ಲೇ ಟೀ ಐತೆ ಗೈಸು, ಟೀ ಕುಡಿದ್ಬಿಡೋಣ. ಆದರೆ ಗಾಡಿ ಪಾರ್ಕಿಂಗ್ ಎಲ್ಲಿ ಮಾಡೋದು ಗೈಸು? ಇಲ್ಲೇ ಸೈಡಲ್ಲಿ ಹಾಕಿಬಿಡ್ತೀನಿ ರೀ, ಗಾಡಿ ಸೈಡಿಗೆ ಬಿಟ್ಟು. ಇಲ್ಲಿ ಟೀ ಐತೆ, ಟೀ ಕುಡಿದ್ಬಿಡೋಣ ಫಸ್ಟು. ಹಾಂ ಏನಂತೀರ? ಒಂದು 690 ರೂಪಾಯಿ ಅರ್ನಿಂಗ್ಸ್ ಆಗೈತೆ, ಪರವಾಗಿಲ್ಲ. ಎಲ್ಲಿ ಕೊಡ್ತಾನೆ. ಆಮೇಲೆ ಇನ್ನೊಂದು 5 ನಿಮಿಷ ಬಿಟ್ಟು ಮತ್ತೆ ಲಾಗಿನ್ ಆಗ್ತೀನಿ ಗೈಸ್. ಲಾಸ್ಟು ಟೈಮಿಂಗ್ಸ್ ಬಂದುಬಿಟ್ಟು 9-7 ಗಂಟೆಗಿದೆ. ವಿಡಿಯೋ ಮಾಡ್ಕೊಂಡಿದ್ದೆ, ಅದು ಮೈಕ್ ಸರಿಯಾಗಿ ಹೋಗಿರಲಿಲ್ಲ, ಅದಕ್ಕೆ ಹೋಗಿಬಿಟ್ಟಿತ್ತು. ಆಲ್ಮೋಸ್ಟ್ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ತೋರಿಸಿ ನೋಡಿ. 781 ಯಾವುದರಲ್ಲಿ ಇದು ಕ್ಯಾಲ್ಕುಲೇಟ್ ಮಾಡ್ತೀನಿ ಮತ್ತೊಮ್ಮೆ. 781 ರ್ಯಾಪಿಡೋ ಓಪನ್ ಆಗಪ್ಪ, ಬ್ಯಾಕ್ ಬಾ. ಮತ್ತು ಓಲಾದಲ್ಲಿ ಎಷ್ಟಪ್ಪ ಅಂದರೆ ಓಪನ್ ಆಗು 512. ಊಬರಲ್ಲಿ 980 ರೂಪಾಯಿನಾಗಿದೆ, ತೋರಿಸ್ತೀನಿ ರೀ. 900 980 ರೂಪಾಯಿ ಆಗಿದೆ ಇದು. 980 781 ರ್ಯಾಪಿಡೋ, 581 ಇದ್ರದ್ದು, 980 ಇದು. ಟೋಟಲ್ 2342. ಓಲಾ ಎಷ್ಟಾಗಿತ್ತು? ಒಂದು ನಿಮಿಷ. 581 ಓಲಾ ಗೊತ್ತಾಗ್ತಲ್ಲ ಇರಿ, ಸಾರಿ 512 980 2273 ರೂಪಾಯಿ ಅರ್ನಿಂಗ್ಸ್ ಆಗಿರೋದು. ಗಾಡಿ ಪೆಟ್ರೋಲ್ ಬಂದುಬಿಟ್ಟು 304 ರೂಪಾಯಿಗಿದೆ. ಗಾಡಿ ಕಿಲೋಮೀಟ್ರ್ ಎಷ್ಟಪ್ಪ ಆಗಿದೆ ಅಂತ ಅಂದರೆ, ಬೆಳಗ್ಗೆ ಎಷ್ಟೋ ಇವಾಗ ಆಚೆ ಹೋಗೋಕ್ಕೆ ಮನಸ್ಸಿಲ್ಲ ಗೈಸ್. ಒಂದು 240 ಕಿಲೋಮೀಟ್ರ್ ಓಡಿಸಿದ್ದೀನಿ ಗಾಡಿ. ನಾವು ಸಾರಿ ನೆನಪೈತಿದ್ನು 240 ವೀಡಿಯೋ ಮಾಡಿದ್ನಲ್ಲ, ಅದು ಮೈಕ್ ಇದನ್ನು ಆಗಿತ್ತಂತ ಇದು ಮತ್ತೊಮ್ಮೆ ಮಾಡ್ತಾ ಇರೋದು ಬ್ಲಾಗು ಎಡಿಟ್ ಮಾಡ್ತಾಯಿದ್ದೆ. ಅದು ವೀಡಿಯೋ ಎಂಡಿಂಗ್ದು ಅರ್ನಿಂಗ್ಸ್ ಎಷ್ಟೆಷ್ಟಾಗಿದೆ ಅಂತ ಏನು ಗೊತ್ತಾಗಿಲ್ಲಲ್ಲ. 240 ಕಿಲೋಮೀಟ್ರಿಗೆ 2200 ಚಿಲ್ಲರೆ ಹೊಡೆದಿದ್ದೀನಿ. ಮತ್ತು ನೀವು ಎಷ್ಟು ಹೊಡೆದಿರಾ ಅಂತ ಕಮೆಂಟ್ ಬಾಕ್ಸ್ನ ಕಮೆಂಟ್ರಿ ಹಾಕ್ರಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಟಾಟಾ ಬಾಯ್.